ಲೈ ಸುಮ್ಮನೆ ನಿಂತ್ಕೊಳ್ಳ, ಮಾತಾಡಕ್ಕೆ ಇನ್ನೇನ್ಲ ಉಳ್ಕೊಂಡೈತೆ. ಇವ್ರ ಮಗ ಮಾಡಿರೋ ಗನಂದಾರಿ ಕೆಲ್ಸಕ್ಕೆ ಅವನಿಗೆ ಕ್ಷಮೆನೇ ಇಲ್ಲಕಲ್ಲ. ಇವ್ರಿಗಂತೂ ಮಾನ ಮರ್ವಾದ ಇಲ್ಲ, ಅವನ್ ಪರವಾಗಿ ಮಾತಾಡಕ್ ಬಂದವ್ರೆ. ಹಂಗಂತ ನನಗೂ ಮಾನ ಮರ್ವಾದ ಇಲ್ವೇನ್ಲ? ಈಗ ಬೇರೆ ಏನು ಉಳ್ಕೊಂಡಿಲ್ಲ, ಮಾತುಕತೆ ಮಾತಾಡೋದು ಅವೆಲ್ಲ ಏನಿಲ್ಲ. ಏನಿದ್ರು ಡೈವರ್ಸ್ ತಗೊಳ್ಳೋದು ಅಷ್ಟೇಯ. ಅಪ್ಪ ಏನೇನೋ ಮಾತಾಡಬೇಡಿ. ಏನೇ ಮಾತಾಡ್ಬೇಕಾದ್ರೂ ಮೊದಲು ನನ್ನ ಹತ್ರ ಮಾತಾಡಿ. ಅದ್ಬಿಟ್ಟು ನೆಮ್ಮದಿ ಕೊಡೋಕ್ ಬಂದಿರೋರ್ನ ದಯವಿಟ್ಟು ನೆಮ್ಮದಿ ಹಾಳು ಮಾಡಬೇಡಿ. ನಮ್ಮತ್ತೆ ಮಾವನ್ಗೆ ಅವಮಾನ ಮಾಡಿದ್ರೆ ನಾನ್ ಸುಮ್ಮನೆ ಇರಲ್ಲ. ಅತ್ತೆ ಮಾವ ದಯವಿಟ್ಟು ಬೇಜಾರು ಮಾಡ್ಕೊಳ್ಬೇಡಿ, ನನ್ನ ಕ್ಷಮಿಸಿ. ಏನು ಅನ್ಕೊಳ್ಳಿಲ್ಲ ಅಂದ್ರೆ ನೀವು ಇಲ್ಲಿಂದ ಹೊರಡ್ತೀರಾ? ಇನ್ನೊಂದ್ಸರಿ ನಮ್ಮತ್ತೆ ಮಾವ ಮನೆಗೆ ಬಂದಾಗ ಈ ಥರ ಅವಮಾನ ಮಾಡಿದ್ರೆ ಚೆನ್ನಾಗಿರೋದಿಲ್ಲ. ನೋಡ್ದ ನಿನ್ನ ಮಗಳು ಮಾತಾಡಿದ ರೀತಿಯ ಅಲ್ಲ. ನಾವೇನೋ ಅವಳ ಜೀವನ ಸರಿ ಮಾಡೋಣ ಅಂತ ನೋಡ್ತಾ ಇದ್ರೆ ಅವಳು ನಮ್ಮ ತಲೆ ಮೇಲೆ ಗೂಬೆ ಕುಡ್ಸ್ಬಿಟ್ಟು ಹೋಯ್ತಾವಳೆ. ಏನ್ ಕರ್ಮ ಬಂತಮ್ಮ ನಮ್ಮ ಮನೆಗೆ? ಅಂತೂ ಅಪ್ಪ ಮಗಳ ನಡುವೆ ಬೆಂಕಿ ಹತ್ಕೋತು. ಇದಕ್ಕೆ ಸ್ವಲ್ಪ ತುಪ್ಪ ಸುರಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಆ ಕೆಲಸನ ನಾನು ಮಾಡೇ ಮಾಡ್ತೀನಿ.